ಕೇರಳ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಡೆ ಸಜ್ಜಾಗಿದೆ. ಎರಡನೇ ಪಟ್ಟಿಯನ್ನು ಪ್ರಕಟಿಸಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್. 37 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಬಾಕಿ ಇತ್ತು ವೀಕ್ಷಕರೇ. ಈಗ 37 ಕ್ಷೇತ್ರಗಳಿಗೂ ಸಹ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗಿದೆ. ಆ ಮೂಲಕ 140 ಕ್ಷೇತ್ರಗಳಿಗೂ ಸಹ ಕಾಂಗ್ರೆಸ್ ತನ್ನ ಉಮೇದುವಾರರ ಹೆಸರನ್ನ ಪ್ರಕಟಿಸಿದೆ. ಏಪ್ರಿಲ್ 9ರಂದು ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ಗೆ ಈ ಬಾರಿ ಮಾಡು ಇಲ್ಲವೇ ಮಡಿ ಅನ್ನುವ ಹೋರಾಟ ಅಳೆದು ತೂಗಿಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆ. ಯಾಕೆ ಅಂದ್ರೆ ವೀಕ್ಷಕರೇ, ಈ ಬಾರಿ ಕೇರಳದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಸಹಜವಾಗಿ ಕೇರಳದಲ್ಲಿ LDF ವರ್ಸಸ್ UDF ಅನ್ನುವ ರೀತಿಯಾದಂಥ ಪರಿಸ್ಥಿತಿ ಇತ್ತು. ಆದರೆ ತೀರಾ ಇತ್ತೀಚೆಗೆ ಸುಮಾರು 1.5-2 ವರ್ಷಗಳಿಂದ ಬಿಜೆಪಿ ಕೇರಳದಲ್ಲಿ ಒಂದಷ್ಟು ಮ್ಯಾಜಿಕ್ ಅನ್ನು ಮಾಡಲಿಕ್ಕೆ ಶುರು ಮಾಡಿರುವಂತಹ ಹಿನ್ನೆಲೆಯಲ್ಲಿ, ಉದಾಹರಣೆಗೆ ಕೇರಳದ ರಾಜಧಾನಿ ತಿರುವನಂತಪುರಂನ ಪಾಲಿಕೆಯಲ್ಲಿ ಅಧಿಕಾರವನ್ನ ಬಿಜೆಪಿ ಹಿಡಿಯೋದರ ಮೂಲಕ ನಾವು ಇದ್ದೀವಿ ರಣರಂಗದಲ್ಲಿ ಅನ್ನುವ ಒಂದು ಸುಳಿವನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ತುಂಬಾ ಟಫ್ ಫೈಟ್ ಇದೆ. ಯಾಕೆಂದ್ರೆ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವ ರೀತಿಯಾದಂತಹ ಅಭಿಪ್ರಾಯಗಳು ಕೇರಳದಲ್ಲಿ ಇದ್ರೂ ಸಹ ಬೈ ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ನೋಡ್ತಾ ಹೋದ್ರೆ ಪಿಣರಾಯಿ ವಿಜಯನ್ ಅವರ ವಿರುದ್ಧ ಆ ರೀತಿಯಾದಂತಹ ಅಭಿಪ್ರಾಯಗಳು ಜನಮಾನಸದಲ್ಲಿಲ್ಲ. ಮಗದೊಂದು ಕಡೆ ಇನ್ಫ್ಯಾಕ್ಟ್ ಕಾಂಗ್ರೆಸ್ಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರು ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಉದಾಹರಣೆಗೆ ಮಣಿಶಂಕರ್ ಅಯ್ಯರ್ ಅವರು. ಇವರೆಲ್ಲರೂ ಸಹ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತಹ ಹಿನ್ನೆಲೆಯಲ್ಲಿ ಅವ್ರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು, ಶಶಿ ತರೂರ್ ಅವರಾಗಿರ್ಬೋದು, ಇವರೆಲ್ಲರೂ ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಮತ್ತು ಅವರ ಮನಸ್ಥಿತಿಗಳು ಭಿನ್ನ ನಡೆಗಳನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಈ ಬಾರಿ ಚುನಾವಣೆಯನ್ನು ಬಹಳ ಪ್ರಯಾಸದಿಂದಲೇ ಗೆಲ್ಲಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆ ಅಂದರೆ ಎರಡೂ ಮನಸ್ಥಿತಿಯ ಮತದಾರರು, ಅಂದರೆ ಬಿಜೆಪಿಯ ಕಡೆಗೆ ಅಥವಾ ಬಲಪಂಥೀಯ ಚಿಂತನೆ ಹೊಂದಿರತಕ್ಕಂಥ ಮತದಾರರು ಆಬ್ವಿಯಸ್ಲಿ ಈಗ ಮತ್ತೊಂದು ಆಪ್ಷನ್ ಸಿಕ್ಕಿದೆ, ಅದು ಬಿಜೆಪಿ. ಹಾಗಾಗಿ ಬಿಜೆಪಿಗೆ ವೋಟ್ ಮಾಡಬಹುದಾದಂಥ ಸಾಧ್ಯತೆ ಇದೆ. ಮಗದೊಂದು ಕಡೆ ಪಿಣರಾಯಿ ವಿಜಯನ್ ಅವರನ್ನ ಇಷ್ಟಪಡುವಂಥವರು ಅಥವಾ ಪಿಣರಾಯಿ ವಿಜಯನ್ನ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳುವಂತಹ ಮತದಾರರೇನಿದ್ದಾರೆ ಅವರು ಸಹಜವಾಗಿ LDFಗೆ ವೋಟ್ ಹಾಕ್ತಾರೆ. ಹಾಗಾಗಿ ಕಾಂಗ್ರೆಸ್ ನೇತೃತ್ವದ UDF ಮೈತ್ರಿಕೂಟ ಇಲ್ಲಿ ಸಾಕಷ್ಟು ಪ್ರಯಾಸವನ್ನ ಪಡಬೇಕಾದಂಥ ಒಂದು ಸಂದರ್ಭ ಇದೆ. ಹೀಗಾಗಿ ಅಭ್ಯರ್ಥಿಗಳನ್ನ ಬಹಳ ಅಳೆದು ತೂಗಿ ಆಯ್ಕೆ ಮಾಡಿಕೊಳ್ಬೇಕಾದಂತ ಒಂದು ಜವಾಬ್ದಾರಿ ಇತ್ತು. ಅಂತಿಮವಾಗಿ ಈಗ 140 ಕ್ಷೇತ್ರಗಳಿಗೂ ಸಹ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದೆ.